ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ 4 ರಾಶಿಯವರಿಗೆ ಸ್ನೇಹಿತರೆ ಜನವರಿ ಮೊದಲ ದಿನದಿಂದ ಸಾಕಷ್ಟು ದುಪ್ಪಟ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಏಕೆಂದರೆ ಕೋಡಿಶ್ರೀ ಮಠದ ಸ್ವಾಮಿಗಳು ನುಡಿದಿರುವಂತಹ ಭವಿಷ್ಯವಾಣಿಯ ಪ್ರಕಾರ ಸ್ನೇಹಿತರೆ 2026ರ ವರ್ಷದಲ್ಲಿ ಭಿಕ್ಷುಕರು ಕೂಡ ಕುಬೇರ ಆಗುವಂತಹ ಯೋಗ ಇದು. ಸಾಕಷ್ಟು ಅದೃಷ್ಟವನ್ನು ಈ 4 ರಾಶಿಯವರು ನೋಡಲಿದ್ದೀರಿ. 2025ರಲ್ಲಿದ್ದ ಸಮಸ್ಯೆಗಳು, ಅದು ಹಣಕಾಸಿನಲ್ಲಾಗಲಿ, ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳಾಗಲಿ ಸ್ನೇಹಿತರೆ, ವಿಳಂಬ ಆಗಲಿ, ಇನ್ನು ತುಂಬ ವರ್ಷದಿಂದ ನಿಂತು ಹೋಗಿದ್ದಂತಹ ಮದುವೆಯಾಗಲಿ ಸ್ನೇಹಿತರೆ, ಈ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ 2025ಕ್ಕೆ ಕೊನೆಗೊಂಡು ಸ್ನೇಹಿತರೆ 2026ರಲ್ಲಿ ಸಾಕಷ್ಟು ಅದೃಷ್ಟದ ಭವಿಷ್ಯವನ್ನು ನೋಡಲಿದ್ದಾರೆ ಈ 4 ರಾಶಿಯವರು ಎಂದು ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ಈ 4 ರಾಶಿಯವರು ಯಾರ್ಯಾರು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಶನಿ ಬುಧನಿಂದ ಅಪರೂಪದ ರಾಜಯೋಗ. ಈ 4 ರಾಶಿಗೆ ಡಬಲ್ ಜಾಕ್ಪಾಟ್, ಹಣದ ಸುರಿಮಳೆ ಅಂತಲೇ ಹೇಳಬಹುದು. ವೈದಿಕ ಜ್ಯೋತಿಷ್ಯದ ಪ್ರಕಾರ ವರ್ಷದ ಮೊದಲ ದಿನವೇ ಸ್ನೇಹಿತರೆ ಕರ್ಮ ನೀಡುವಂತಹ ಶನಿ ಮತ್ತು ಗ್ರಹಗಳ ರಾಜಕುಮಾರ ಬುಧ ಪರಸ್ಪರ 90 ಡಿಗ್ರಿಗಳಲ್ಲಿ ಇರುತ್ತಾರೆ. ಇದು ಕೇಂದ್ರ ದೃಷ್ಟಿಕೋನವನ್ನು ಅಥವಾ ದೃಷ್ಟಿಯೋಗವನ್ನು ಸೃಷ್ಟಿಸುತ್ತದೆ. ಪರಿಣಾಮವಾಗಿ ಈ 4 ರಾಶಿಗಳ ಜನರು ಗಮನಾರ್ಹವಾಗಿ ಪ್ರಯೋಜನವನ್ನು ಪಡೆಯಬಹುದು. ಸ್ಥಾನಮಾನ ಮತ್ತು ಪ್ರತಿಷ್ಠೆ ಕೂಡ ಹೆಚ್ಚಾಗಲಿದೆ. ಹಾಗಿದ್ರೆ ಆ ಲಕ್ಕಿ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದಂಡಕನಾದ ಶನಿಯನ್ನು ಅತ್ಯಂತ ಪ್ರಭಾವಶಾಲಿ ಮತ್ತು ಕಠಿಣ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಶನಿಯು ಎಲ್ಲ ಗ್ರಹಗಳಿಗಿಂತ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ. ಅದಕ್ಕಾಗಿಯೇ ರಾಶಿಚಕ್ರ ಚಿಹ್ನೆಗಳ ಮೇಲೆ ಅದರ ಪ್ರಭಾವ ದೀರ್ಘಕಾಲದವರೆಗೆ ಇರುತ್ತದೆ. ಇತ್ತೀಚೆಗೆ ಸುಮಾರು 2.5 ವರ್ಷಗಳ ನಂತರ ಸ್ನೇಹಿತರೆ ಶನಿಯು ತನ್ನ ರಾಶಿಯನ್ನು ಬದಲಾಯಿಸಿದೆ ಮತ್ತು ಗುರುವಿನ ರಾಶಿಯಾದ ಮೀನ ರಾಶಿಗೆ ಪ್ರವೇಶಿಸಿದೆ ಮತ್ತು 2027ರವರೆಗೆ ಅಲ್ಲೇ ಇರುತ್ತದೆ ಸ್ನೇಹಿತರೆ. ಈ ಅವಧಿಯಲ್ಲಿ ಇತರ ಗ್ರಹಗಳೊಂದಿಗೆ ಶನಿಯ ಸಂಯೋಗ ಮತ್ತು ಅಂಶವು ಹಲವಾರು ಪ್ರಮುಖ ಯೋಗಗಳನ್ನು ಸ್ನೇಹಿತರೆ ಸೃಷ್ಟಿಸುತ್ತದೆ. ಕುಬೇರನ ಯೋಗ ಸ್ನೇಹಿತರೆ, ಸಾಕಷ್ಟು ಧನ ಲಾಭವನ್ನು ನೋಡಲಿದ್ದೀರಿ. ಇವುಗಳಲ್ಲಿ ಒಂದು ಗ್ರಹಗಳ ರಾಜಕುಮಾರ ಬುಧನೊಂದಿಗೆ ಶನಿಯ ಸಂಯೋಗವು ಕೇಂದ್ರ ಯೋಗವನ್ನು ಸೃಷ್ಟಿಸುತ್ತದೆ. ಪರಿಣಾಮವಾಗಿ ಎಲ್ಲ 12 ರಾಶಿಗಳ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸ್ನೇಹಿತರೆ ಪರಿಣಾಮ ಬೀರುತ್ತದೆ ಅಂತಲೇ ಹೇಳಬಹುದು. ಆದರೆ ಈ 4 ರಾಶಿಗಳು ವಿಶೇಷ ಪ್ರಯೋಜನಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಹಾಗಿದ್ರೆ ಕೋಡಿ ಮಠದ ಸ್ವಾಮೀಜಿಗಳು ತಿಳಿಸಿರುವಂತಹ 2026ರಲ್ಲಿ ಈ 4 ರಾಶಿಯವರ ಬದುಕು ಬಂಗಾರವಾಗಲಿದೆ ಎಂದು ತಿಳಿಸಿದ್ದಾರೆ. ಆ 4 ರಾಶಿಗಳು ಯಾವ್ಯಾವುದು ಎಂಬುದನ್ನು ಇವಾಗ ತಿಳಿತಾ ಹೋಗೋಣ. 2026 ಹೊಸ ವರ್ಷದಲ್ಲಿ ಸ್ನೇಹಿತರೆ ಶನಿ ಬುಧನಿಂದ ಕೇಂದ್ರ ಯೋಗವು ಕುಬೇರನ ಯೋಗ ಸಾಕಷ್ಟು ಅದೃಷ್ಟವನ್ನು ಈ 4 ರಾಶಿಯವರು ನೋಡಬಹುದು. ಸಾಕಷ್ಟು ಯೋಗಗಳು ಸೃಷ್ಟಿಯಾಗಲಿದೆ. ಅದರಲ್ಲಿ ಗಜಕೇಸರಿ ಯೋಗ ಒಂದು ಕೂಡ ಸ್ನೇಹಿತರೆ, ಇದು ಶಕ್ತಿಶಾಲಿ ಯೋಗ ಅಂತಲೇ ಹೇಳಬಹುದು. ಮಿಥುನ ರಾಶಿಯಲ್ಲಿ ಜನಿಸಿದವರಿಗೆ ಸಾಕಷ್ಟು ಪ್ರಯೋಜನಕಾರಿ ಆಗಬಹುದು. ಬುಧ 10ನೇ ಮನೆಯಲ್ಲಿ ಮತ್ತು ಶನಿ 4ನೇ ಮನೆಯಲ್ಲಿ ಇರುತ್ತಾರೆ. ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರು ತಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆಯನ್ನು ಅನುಭವಿಸಬಹುದು. ಜೊತೆಗೆ ಅನೇಕ ಹೊಸ ಅವಕಾಶಗಳನ್ನು ಕೂಡ ಪಡೆಯಬಹುದು ಸ್ನೇಹಿತರೆ. ಇನ್ನು ಸಹೋದರ ಸಹೋದರಿಯರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಂತಹ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವು ಮೇಲ್ಗೈ ಸಾಧಿಸುತ್ತದೆ ಮತ್ತು ಭೌತಿಕ ಸೌಕರ್ಯಗಳು ಹೆಚ್ಚಾಗುತ್ತವೆ. ಇನ್ನು ಗಮನಾರ್ಹ ವೃತ್ತಿ ಜೀವನದ ಲಾಭಗಳು ಕೂಡ ಸಾಧ್ಯ. ನಿಮ್ಮ ಕೆಲಸವು ನಿಮ್ಮನ್ನು ಪ್ರಯಾಣಿಸುವಂತೆ ಮಾಡಬಹುದು.
ಇದು ಭವಿಷ್ಯದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು. ನೀವು ಸ್ಥಾನಮಾನ ಮತ್ತು ಪ್ರತಿಷ್ಠೆಯನ್ನು ಪಡೆಯಬಹುದು. ಮಿಥುನ ರಾಶಿಯವರು ಸ್ನೇಹಿತರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಮತ್ತು ನೀವು ಹೆಚ್ಚಿದ್ದನ್ನು ಉಳಿಸಲು ಸಾಧ್ಯವಾಗುತ್ತದೆ. ಪಾಲುದಾರಿಕೆ ವ್ಯಾಪಾರ ವ್ಯವಹಾರಗಳು ಗಮನಾರ್ಹ ಲಾಭವನ್ನು ತರಬಹುದು. ಮಿಥುನ ರಾಶಿಯವರಿಗೆ ಇನ್ನು ತ್ವರಿತ ವ್ಯವಹಾರವನ್ನು ಬೆಳವಣಿಗೆಯೊಂದಿಗೆ ಸ್ಥಿರತೆ ಹೆಚ್ಚಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಶಕ್ತಿಯುತ ಮತ್ತು ಸದೃಢರಾಗ್ತೀರಿ ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ ಸ್ನೇಹಿತರೆ. ಶನಿ ಬುಧನ ಗ್ರಹದಿಂದ ಸ್ನೇಹಿತರೆ ದೃಷ್ಟಿಕೋನದಿಂದ ಸಾಕಷ್ಟು ದುಪ್ಪಟ್ಟು ಲಾಭ, ಆದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ. ಧನು ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಧನು ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಧನು ರಾಶಿಯವರಿಗೆ ಡಬಲ್ ಜಾಕ್ಪಾಟ್ ಅಂತಲೇ ಹೇಳಬಹುದು ಸ್ನೇಹಿತರೆ. ಹಣಕಾಸಿನ ಸಮಸ್ಯೆ ಇದ್ದದ್ದು ಸ್ನೇಹಿತರೆ 2025ಕ್ಕೆ ಮುಗಿಯಲಿದೆ. 2026ರಲ್ಲಿ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ. 2027ರವರೆಗೂ ಸ್ನೇಹಿತರೆ ಧನು ರಾಶಿಯ ಜನರಿಗೆ ಕೇಂದ್ರ ಯೋಗವು ಹಲವು ವಿಧಗಳಲ್ಲಿ ವಿಶೇಷವಾಗಿರುತ್ತದೆ. ಬುಧ ಗ್ರಹವು ಲಗ್ನದ ಮನೆಯಲ್ಲಿ ಮತ್ತು ಶನಿ 4ನೇ ಮನೆಯಲ್ಲಿ ಇರುತ್ತಾರೆ. ಪರಿಣಾಮವಾಗಿ ಈ ರಾಶಿಯ ಅಡಿಯಲ್ಲಿ ಜನಿಸಿದವರು ವಿಶೇಷ ಪ್ರಯೋಜನಗಳನ್ನು ಅನುಭವಿಸಬಹುದು. ಹಲವಾರು ಹೊಸ ಉದ್ಯೋಗಾವಕಾಶಗಳು ಉದ್ಭವಿಸಬಹುದು. ಹೆಚ್ಚುವರಿಯಾಗಿ ನೀವು ಸ್ಥಳದಲ್ಲೇ ಮಾಡುವಂತಹ ಕೆಲಸದಲ್ಲಿ ಗಮನಾರ್ಹ ಯಶಸ್ಸನ್ನು ಅನುಭವಿಸಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ನಿಮ್ಮ ಕೆಲಸಕ್ಕೆ ಬೋನಸ್ಗಳನ್ನು ಪಡೆಯಬಹುದು. ವಿದೇಶ ಪ್ರಯಾಣದ ಸಾಧ್ಯತೆಗಳು ಕೂಡ ಇವೆ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಸಾಧ್ಯತೆಗಳು ಕೂಡ ಇವೆ. ನೀವು ಅನೇಕ ಆಸೆಗಳು ಈಡೇರಬಹುದು. ನಿಮ್ಮ ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಶಕ್ತಿಯುತವಾಗಿರುತ್ತೀರಿ ಮತ್ತು ನಿಮ್ಮ ಇಚ್ಛಾಶಕ್ತಿ ಬಲವಾಗಿರುತ್ತದೆ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ. ಅದೇ ರೀತಿ ಸ್ನೇಹಿತರೆ, ಈ ರಾಶಿ ಚಕ್ರದ ಚಿಹ್ನೆಯ ಸೌಕರ್ಯಗಳು ಮತ್ತು ಐಷಾರಾಮಿಗಳು ವೇಗವಾಗಿ ಹೆಚ್ಚಾಗಬಹುದು. ಮನೆ ನಿರ್ಮಿಸುವ ಅಥವಾ ಖರೀದಿಸುವ ಕನಸು ಈಡೇರಬಹುದು. ವೃತ್ತಿ ಜೀವನದಲ್ಲಿ ಗಮನಾರ್ಹ ಲಾಭಗಳು ಸಹ ಸಾಧ್ಯ. ಆದಾಯವು ವೇಗವಾಗಿ ಹೆಚ್ಚಾಗಬಹುದು. ಹೆಚ್ಚುವರಿಯಾಗಿ ನೀವು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಬಹುದು ಸ್ನೇಹಿತರೆ. ಇನ್ನು ವ್ಯವಹಾರದಲ್ಲಿಯೂ ಕೂಡ ಲಾಭಗಳು ಹೊರಹೊಮ್ಮುತ್ತಿವೆ. ಸಹಕಾರ ಮತ್ತು ವಿಶ್ವಾಸದಿಂದ ನೀವು ಗಮನಾರ್ಹ ಪ್ರಮಾಣದ ಹಣವನ್ನು ಗಳಿಸಲು ಸಾಧ್ಯವಾಗಬಹುದು. ನೀವು ಹೆಚ್ಚಿನ ಲಾಭವನ್ನು ಸಹ ಪಡೆಯಬಹುದು. ದೈಹಿಕ ಮತ್ತು ಮಾನಸಿಕ ಒತ್ತಡದಿಂದ ನೀವು ಪರಿಹಾರವನ್ನು ಕೂಡ ಕಾಣಬಹುದು ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ. ಇನ್ನು ಜನವರಿ ಹೊಸ ವರ್ಷದಲ್ಲಿ 2026ರಿಂದ 2027ರವರೆಗೆ ಏನೆಲ್ಲ ಅದೃಷ್ಟವನ್ನು ಮುಂದಿನ ರಾಶಿಯವರು ನೋಡಲಿದ್ದೀರಿ ಅಂದರೆ, ಮೀನ ರಾಶಿಯವರಿಗೆ ಸ್ನೇಹಿತರೆ ಶನಿ ಬುಧ ಕೇಂದ್ರ ಯೋಗವು ಹಲವು ವಿಧಗಳಲ್ಲಿ ಮಹತ್ವದಾಗಿರುತ್ತದೆ. ಬುಧನು ಈ ರಾಶಿ ಚಕ್ರದ 10ನೇ ಮನೆಯಲ್ಲಿರುತ್ತಾರೆ ಮತ್ತು ಶನಿ ಲಗ್ನದಲ್ಲಿ ಇರಲಿದ್ದಾರೆ ಸ್ನೇಹಿತರೆ. ಪರಿಣಾಮವಾಗಿ ಈ ರಾಶಿ ಚಕ್ರೆಯ ಚಿಹ್ನೆಯ ಜನರು ಸ್ನೇಹಿತರೆ ಸಾಕಷ್ಟು ಧನ ಸಂಪತ್ತನ್ನು ನೋಡಲಿದ್ದೀರಿ. ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ಕಾಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ದುಪ್ಪಟ್ಟು ಲಾಭವನ್ನು ಗಳಿಸಲಿದ್ದೀರಿ. ಅದೃಷ್ಟ ಹುಡುಕಿ ಬರಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಮೀನರಾಶಿಯವರು. ಮೀನರಾಶಿಯ ಜನರಿಗೆ ಸ್ನೇಹಿತರೆ ಸಾಕಷ್ಟು ಯೋಗದಿಂದ ಹಲವು ವಿಧಗಳಲ್ಲಿ ಮಹತ್ವದಾಗಿರುತ್ತದೆ. ಈ ರಾಜಯೋಗವು ಈ ರಾಶಿ ಚಕ್ರದ 5ನೇ ಮನೆ ಮತ್ತು 10ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ. ಸೂರ್ಯನ ಕಾರಣದಿಂದನೂ ಕೂಡ ಮಂಗಳನ ಸಂಚಾರದಿಂದನೂ ಕೂಡ ಈ ರಾಶಿ ಚಕ್ರದ ಸ್ಥಳೀಯರು ಹಠಾತ್ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು. ಶನಿ ಬುಧನಿಂದ ಸ್ನೇಹಿತರೆ ಹಳೆಯ ಪಾವತಿ ಮತ್ತು ಬಾಕಿ ಇರುವ ವ್ಯವಹಾರದ ಹಣವನ್ನು ಮರಳಿ ಪಡೆಯಬಹುದು. ಸ್ನೇಹಿತರೆ, ಈ ಸಂಪರ್ಕ ಅಂದರೆ ದೃಷ್ಟಿ ಸಂಪರ್ಕವನ್ನು ರೂಪಿಸುತ್ತದೆ. ಇದು ವಿದೇಶ ಪ್ರಯಾಣಕ್ಕೆ ಅವಕಾಶಗಳು ಅಥವಾ ವಿದೇಶದಿಂದ ಆರ್ಥಿಕ ಲಾಭಗಳಿಗೆ ಕಾರಣವಾಗಬಹುದು. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ. ಇದಲ್ಲದೆ ಮದುವೆಯಾಗಲು ಬಯಸುವವರಿಗೆ ಈ ಸಮಯವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಹೆಚ್ಚುವರಿಯಾಗಿ ಹೇಳಬೇಕು ಅಂದರೆ 7ನೇ ಮನೆಯಲ್ಲಿ ಬುಧನ ಸ್ಥಾನವು ಈ ರಾಶಿ ಚಕ್ರದ ಸ್ಥಳೀಯರಿಗೆ ಗಮನಾರ್ಹ ವ್ಯಾಪಾರ ಲಾಭಗಳನ್ನು ತರಬಹುದು. ಶಿಕ್ಷಣದಲ್ಲಿ ಯಶಸ್ಸು ಸಹ ಸಾಧ್ಯವಿದೆ. ಲಗ್ನ ಮತ್ತು 10ನೇ ಮನೆಗಳ ಮೇಲೆ ಮಂಗಳನ ದೃಷ್ಟಿಯು ವಿರೋಧಿಗಳ ಮೇಲೆ ಜಯವನ್ನು ನೀಡುತ್ತದೆ. ಆತ್ಮವಿಶ್ವಾಸವು ವೇಗವಾಗಿ ಹೆಚ್ಚಾಗಬಹುದು.
ಸೊ ಹಾಗಾಗಿ ಶನಿಯ ದೃಷ್ಟಿಯು ಬಾಕಿ ಇರುವಂತಹ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಬಹುದು. ವಾಹನವನ್ನು ಖರೀದಿಸುವ ಕನಸು ಈಡೇರಲಿದೆ ಮೀನರಾಶಿಯವರಿಗೆ. ಸ್ನೇಹಿತರೆ, ಬುಧ ಮತ್ತು ಸ್ನೇಹಿತರೆ ಶನಿಯಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಮೀನರಾಶಿಯವರು ಅಂತ ತಿಳಿಸ್ಕೊಟ್ಟಾಯಿತು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ಆದಾಯದ ಜೊತೆಗೆ ಅದೃಷ್ಟ ಹೆಚ್ಚಳ ಅಂತಲೇ ಹೇಳಬಹುದು. ಹಾಗಿದ್ರೆ ತುಲಾರಾಶಿ ಚಕ್ರದ ಸ್ಥಳೀಯರಿಗೆ ಬುಧ, ಸೂರ್ಯ, ಶುಕ್ರ, ಶನಿ ಸಂಚಾರ, ಮಂಗಳದ ಗ್ರಹಗಳ ಸಂಯೋಗದಿಂದನೂ ಕೂಡ ರೂಪುಗೊಂಡ ಚತುರ್ಗ್ರಹಿ ಯೋಗ, ದೃಷ್ಟಿಕೋನ ಯೋಗ, ಕುಬೇರನ ಯೋಗವು ಹಲವು ವಿಧಗಳಲ್ಲಿ ಮಹತ್ವದಾಗಿರುತ್ತದೆ ಅಂತಲೇ ಹೇಳಬಹುದು. ಈ ರಾಶಿ ಚಕ್ರದ 3ನೇ ಮನೆಯಲ್ಲಿ ಈ ಚತುರ್ಗ್ರಹಿ ಯೋಗವು ರೂಪುಗೊಳ್ಳುತ್ತದೆ. ಪರಿಣಾಮವಾಗಿ ಸ್ನೇಹಿತರೆ, ಹೊಸ ವರ್ಷವು ಆರ್ಥಿಕ ದೃಷ್ಟಿಕೋನದಿಂದ ಸಾಕಷ್ಟು ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು. ತುಲಾರಾಶಿಯವರಿಗೆ 5ನೇ ಮನೆಯಲ್ಲಿ ರಾಹು ಮತ್ತು 6ನೇ ಮನೆಯಲ್ಲಿ ಶನಿ ಇರುವುದರಿಂದ ಈ ರಾಶಿ ಚಕ್ರದ ಚಿಹ್ನೆಯ ಸ್ಥಳೀಯರು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು ಮತ್ತು ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಹಳೆಯ ಕೆಲಸ ಅಥವಾ ಹಳೆಯ ಗ್ರಾಹಕರು ಮೂಲಕ ನೀವು ಗಣನೀಯ ಆರ್ಥಿಕ ಲಾಭವನ್ನು ಪಡೆಯಬಹುದು. ಸ್ನೇಹಿತರೆ, 9ನೇ ಮನೆಯ ಮೇಲಿನ ಮಂಗಳನ ಅಂಶವು ವ್ಯವಹಾರದಲ್ಲಿ ಗಣನೀಯ ಲಾಭವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ, ಜೊತೆಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ. ಈ ರಾಶಿ ಚಕ್ರದ ಚಿಹ್ನೆಯ ಸ್ಥಳೀಯರಿಗೆ ತ್ವರಿತ ವ್ಯವಹಾರ ಬೆಳವಣಿಗೆಯ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿ ಹೊಸ ಒಪ್ಪಂದಗಳು ಮತ್ತು ಹೊಸ ಆದೇಶಗಳನ್ನು ಸೂಚಿಸಲಾಗುತ್ತದೆ. ನಿಮ್ಮ ಸಂಗಾತಿಯ ಮೂಲಕವೂ ನೀವು ಆರ್ಥಿಕವಾಗಿ ಲಾಭ ಪಡೆಯಬಹುದು. ಮಂಗಳವು ನಿಮ್ಮ ಶಕ್ತಿ, ಧೈರ್ಯ, ಸಂವಹನ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ತ್ವರಿತವಾಗಿ ಹೆಚ್ಚಿಸಬಹುದು. ಸ್ನೇಹಿತರೆ, ಇನ್ನು ಸರ್ಕಾರಿ ವಲಯ, ಉನ್ನತ ಹುದ್ದೆಯ ಅಧಿಕಾರಿಗಳು ಅಥವಾ ಪ್ರಸಿದ್ಧ ವ್ಯಕ್ತಿಗಳೊಂದಿಗಿನ ನಿಮ್ಮ ಸಂಬಂಧಗಳು ಬಲಗೊಳ್ಳಬಹುದು. ನಿಮ್ಮ ಸಂವಹನ ಕೌಶಲ್ಯಗಳು ಹೆಚ್ಚಾಗುತ್ತವೆ. ಇದು ನಿಮಗೆ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಹೊಸ ಉದ್ಯೋಗದ ಸುವರ್ಣ ಅವಕಾಶಗಳನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ 4 ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಅದೇ ರೀತಿ ಶನಿವಾರ ಸ್ನೇಹಿತರೆ, ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕಪ್ಪು ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿ ದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ವಸ್ತುಗಳು ಸ್ನೇಹಿತರೆ, ಉದ್ದಿನ ಬೇಳೆ, ಕಬ್ಬಿಣದ ವಸ್ತುಗಳು, ಕಪ್ಪು ಬಟ್ಟೆ, ಇನ್ನು ಕಪ್ಪು ಎಳ್ಳನ್ನು ದಾನ ಮಾಡಿ ಸ್ನೇಹಿತರೆ. ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ 4 ರಾಶಿಯವರಿಗೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.